ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡಿ ಇವತ್ತೊಂದು ಸಿಂಪಲ್ಲಾಗಿರೋ ವ್ಲಾಗನ್ನ ಹಾಕ್ತಾಯಿದ್ದೀನಿ. ನೋಡಿ, ನಾನು ನಿನ್ನೆ ಮೆಕ್ಕೆಜೋಳ ತಂದಿದ್ದೆ. ಅದನ್ನು ಗ್ಯಾಸ್ ಮೇಲೆ ಹೇಗೆ ಸುಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಅದನ್ನು ಮೇಲೆ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ನಂತರ ಜೋಳನ ಸುಡಬೇಕು. ಚೆನ್ನಾಗಿರುತ್ತೆ ಇದು ಸ್ವೀಟ್ ಕಾರ್ನು. ಈ ಸುಟ್ಟು ತಿಂದು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಚ್ಚಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗಿದೆ. ಇದನ್ನು ಸುಲಿತೀನಿ. ಈಗ ಸುಲಿತಾ ಇದ್ದೀನಿ. ಈ ಜೋಳದಲ್ಲಿ ಇಬ್ಬರು ತಿನ್ಬೋದು. ಈ ಒಂದು ಜೋಳನ ಅರ್ಧ ಪೀಸ್ ಮಾಡಿ ಸುಟ್ಟ ನಂತರ ಇಬ್ಬರು ತಿನ್ಬೋದು. ನೋಡಿ, ಎಲ್ಲ ಸಿಪ್ಪೆ ಈಗ ಬೇಗನೆ ಬರುತ್ತೆ. ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ, ಯಾರಿಗೆಲ್ಲ ಮೆಕ್ಕೆಜೋಳ ಇಷ್ಟ, ಸ್ವೀಟ್ ಕಾರ್ನ್, ಅವರೆಲ್ಲ ಕಮೆಂಟ್ ಮಾಡಿ. ನೋಡಿ, ಅದಕ್ಕೆಲ್ಲ ಎಳೆ ಎಳೆಯಾಗಿ ಕೂದಲು ಥರ ಬಂದಿರುತ್ತಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ, ಈಗ ಗ್ಯಾಸ್ ಮೇಲಿಟ್ಟು ಸುಡಬೇಕು. ಅದನ್ನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನಾವೆಲ್ಲ ಕಸ ಆಗಿತ್ತಲ್ಲ, ಅದನ್ನು ತೆಗೆದು ಮೊದಲು ಹಾಕಿಬಿಡೋಣ. ಅದನ್ನು ಹಾಕ್ತಾಯಿದ್ದೀನಿ. ಡಸ್ಟ್ಬಿನ್ನಿಗೆ ಹಾಕಬೇಕು. ಅದನ್ನೆಲ್ಲ ಸಿಪ್ಪೆ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ. ನೋಡಿ, ಈಗ ಜೋಳ ಸುಡ್ತಾ ಇದ್ದೀನಿ ಗ್ಯಾಸ್ ಮೇಲೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಸುಡಬೇಕು. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಥರ ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು. ನೋಡಿ, ಸುಟ್ಟಿದ್ದೀನೆಲ್ಲ. ನೋಡಿ ಹೇಗಾಗಿದೆ. ಅವರು ಜೋಳ ಮಾರೋರು ಸುಡ್ತಾರಲ್ಲ, ಅದೇ ಥರ ಆಗಿದೆ. ನೋಡಿ, ಅವರು ಕೆಂಡದ ಮೇಲೆ ಸುಡ್ತಾರೆ, ನಾನು ಹೀಗೆ ಗ್ಯಾಸ್ ಮೇಲೆ ಸುಡ್ತಾ ಇದ್ದೀನಿ ಅದೇ ಥರ. ಇದಕ್ಕೆ ಮೇಲೆ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಚ್ಕೊಂಡು, ಬೇಕಂದರೆ ಗ್ರೀನ್ ಚಟ್ನಿ ಇದ್ದರೆ ಹಚ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಬೇಕಂದರೆ ತುಪ್ಪ ಹಚ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಚ್ಚಿದ್ದೀನಿ. ನೋಡಿ, ಈಗ ನಾನು ಹಾಗೆ ಹಿಂದೆ ಕೂತ್ಕೊಂಡಿದ್ದೆ. ನೋಡಿ, ಮಳೆ ಎಷ್ಟು ಬಂತು ನಿನ್ನೆ. ಆ ನೆಲ ಎಲ್ಲ ಕೆಸರಾಗಿಬಿಟ್ಟಿದೆ. ಹಾಗೆ ಇಲ್ಲಿ ಮನೆ ಕಟ್ತಾಯಿದ್ರು, ಬುಲ್ಡೋಸರ್ ಎಲ್ಲ ಇದು ನಿಂತಿದೆ. ಅದು ಕ್ರೇನ್ ಅಂತಲ್ಲ, ಅದು ನಾಯಿಗಳು ನೋಡಿ. ಸುಮ್ಮನೆ ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬ ಎಲ್ಲ ಓಡಾಡೋಕ್ಕೆ ಆಗಲ್ಲ ಅವ್ರಿಗೆಲ್ಲ, ಕೆಲಸಗಾರರಿಗೆ. ನೋಡಿ, ಹಾಗೆ ಸ್ಟಾಪ್ ಮಾಡಿದ್ದಾರೆ ಎಲ್ಲ ಕೆಲಸನೂ. ನಮ್ಮ ನಾಯಿ ಮರಿಗಳನ್ನ ಕೆಲಸ ಮಾಡ್ತಾರಲ್ಲ, ಅವರೆಲ್ಲ ತೊಗೊಂಡು ಸಾಕ್ತಾಯಿದ್ದಾರೆ. ಅವು ನೋಡಿ ಈ ಕಡೆ ಬಂದಿದ್ದಾವೆ, ಈ ಕಡೆ ಮನೆ ಹತ್ರ. ನೋಡಿ, ತಾಯಿ ಕೂಡ ಅಲ್ಲಿ ದಿನಾಲೂ ಈಗ ಹೋಗುತ್ತೆ, ಮರಿಗಳ ಜೊತೆನೇ ಇರುತ್ತೆ ಜಾಸ್ತಿ ಟೈಮು. ಕೂಡ ಸ್ವಲ್ಪ ದೊಡ್ಡ ಆಗಿದ್ದಾವೆ ಮರಿಗಳು, ನಾಯಿ ಮರಿಗಳು. ಅವು ಎಲ್ಲ ನಮ್ಮ ಸ್ಟೇರ್ ಕೇಸ್ ಹತ್ರನೇ ಅದು ಮರಿ ಹಾಕಿತ್ತು, 5 ಮರಿಗಳನ್ನ. 5 ಮರಿ ಕೂಡ ಆ ಮನೆ ಕಟ್ತಾ ಇದ್ದಾರಲ್ಲ, ಅವರು ಸಾಕಿದ್ದಾರೆ. ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ಯಾವಾಗವಾಗ 2 ದಿವಸಕ್ಕೊಮ್ಮೆ ಹೋಗಿ ನೋಡ್ಕೊಂಬರ್ತೀನಿ ನಾಯಿಗಳನ್ನ, ಮರಿಗಳನ್ನ. ನೋಡಿ ಹೇಗೆ ಖುಷಿಯಿಂದ ಆಡ್ತಾ ಇದ್ದಾವೆ. ತಾಯಿ ಕೂಡ ಅಲ್ಲೇ ಇದೆ. ಅದಕ್ಕೂ ಕೂಡ ತುಂಬ ಖುಷಿ. ಮರಿಗಳ ಜೊತೆ ಎಲ್ಲ ಆಟ ಆಡ್ತಾ ಇರುತ್ತೆ ಅದು ಕೂಡ. ಯಾರಿಗೇ ಆಗಲಿ, ಮನುಷ್ಯರಿಗೆ ಆಗಲಿ, ಪ್ರಾಣಿಗಳಿಗೆ ಆಗಲಿ, ಮಕ್ಕಳಂದರೆ ತಮ್ಮ ಮಕ್ಕಳಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಎಲ್ಲ ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತೇವೆ. ನಾನು 2 ಬ್ರೆಡ್ ಹಾಕಿದರೆ ಅದನ್ನು ತಗೊಂಡೋಗಿ ಆ ಮರಿಗಳಿಗೆ ಬಾಯಲ್ಲಿ ಇಟ್ಕೊಂಡೋಗಿ
ಮರಿಗಳಿಗೆ ತಿನ್ನಿಸುತ್ತೆ. ಆ ವಿಡಿಯೋ ತೆಗಿತೀನಿ ಒಂದು ಸಲ. ಮತ್ತು ನನ್ನನ್ನು ಕರೆಯುತ್ತೆ ಮರಿಗಳು ನೋಡಿ ಬನ್ನಿ ಅಂತ, ಇದು ತನ್ನ ಭಾಷೆಯಲ್ಲಿ. ಮುಂದೆ ಹೋಗಿ ಹಿಂದೆ ನೋಡಿ ನನ್ನ ಹೀಗೆ ಮಾಡಿ ಮುಂದೆ ಓಡ್ತಾ ಇರುತ್ತೆ. ಅದ್ರ ಹಿಂದೆ ನಾನು ಹೋಗ್ಬೇಕಂತೆ. ಇನ್ನೊಂದು ಸಲ ವಿಡಿಯೋ ತೆಗಿತೀನಿ ಅದನ್ನು ನೋಡಿ ಹೇಗೆ ಆಡ್ತಾ ಇದೆ ಅದು ನಾಯಿ ಮರಿಗಳ ಜೊತೆ. 2 ದಿವಸ ಅದಕ್ಕೆ ಅವ್ರು ಸಾಕುವಾಗ 2 ದಿವಸ ಅದು ತುಂಬ ರಾತ್ರಿ ಎಲ್ಲ ಗೊಳು ಅಂತ ಒದರ್ತಾ ಇತ್ತು, ಕೂಗ್ತಾ ಇತ್ತು ಒಂದೇ ಸಮನೆ. ನಾಯಿ ಉಳಿ ಇಡ್ತವೆ ಅಂತಾರಲ್ಲ ಆ ಥರ ಅದಕ್ಕೆ ದುಃಖ ಆಗ್ತಿತ್ತು. ಮರಿ ಎಲ್ಲಿದ್ದಾವೆ ಗೊತ್ತಿರಲಿಲ್ಲ. ಆಮೇಲೆ ಹೋಗಿ ಒಂದು ಸಲ ಅಲ್ಲಿ ಆ ಮರಿಗಳನ್ನೆಲ್ಲ ತೋರಿಸಿದ ಮೇಲೆ ಅದು ದಿನಾಲೂ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿ ಕೂಡ ನಾಯಿಗಳಿದ್ದಾವೆ, ಇದನ್ನು ನೋಡಿ ಬೊಗಳ್ತಾ ಇತ್ತು. ಈಗೀಗ ಅವು ಕೂಡ ಬೊಗಳೆಲ್ಲ ಸುಮ್ಮನೆ ಇರುತ್ತೆ. ಎಲ್ಲ ಮರಿಗಳ ಜೊತೆ ನೋಡಿ ಹೇಗೆ ಆಟ ಆಡ್ತಾ ಇದೆ. ನಾನು ಅದನ್ನೇ ನೋಡಿಕೊಂಡು ಕೂತ್ಕೊಂಡಿರ್ತೀನಿ ಯಾವಾಗಾದರೂ ಹಿಂದೆ ಸ್ವಿಂಗಲ್ಲಿ. ದಿನಕ್ಕೊಂದು 2-3 ಸಲ ಆದರೂ ಇಲ್ಲಿ ಕೂತ್ಕೊಂಡು ಆ ಮರಿಗಳು ಏನು ಮಾಡ್ತಾಯಿದ್ದಾವೆ ಅಂತ ನೋಡ್ತಾ ಇರ್ತೀನಿ. ಅವು ಅಲ್ಲೇ ಓಡಾಡ್ತಾ ಇರ್ತವೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.